ಮೊದಲಿಗೆ ಯಾವ ಯಾವ ಗ್ರಹಗಳ ಗ್ರಹಚಾರ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ದೊಡ್ಡ ದೊಡ್ಡ ಗ್ರಹಗಳದ್ದು ಹೇಳಲ್ಲ, ಯಾಕೆ ಅಂತಂದ್ರೆ ಅದನ್ನ ವರ್ಷ ಭವಿಷ್ಯದಲ್ಲಿ ತಿಳ್ಕೊಂಡಿರ್ತೀರಾ. ಚಿಕ್ಕ ಚಿಕ್ಕ ಗ್ರಹಗಳ ಗ್ರಹಚಾರ ಮಾತ್ರ ಹೇಳ್ತೀನಿ. ಮೊದಲಿಗೆ ಸೂರ್ಯ 15 ಜನವರಿವರೆಗೂ ಧನಸ್ಸು ರಾಶಿಲಿ ಸ್ಥಿತನಾಗಿರ್ತಾನೆ. ಅದಾದ ಮೇಲೆ ಮಕರ ರಾಶಿಗೆ ಹೋಗ್ತಾನೆ. ಚಂದ್ರ ತಿಂಗಳ ಆರಂಭದಲ್ಲಿ ಮೇಷ ರಾಶಿಲಿರ್ತಾನೆ ಮತ್ತು 2.5-3 ದಿನಕ್ಕೆ ಒಂದೊಂದು ಮನೆ ಬದಲಾಯಿಸ್ತಾ ಹೋಗ್ತಾನೆ. ಇನ್ನು ಕುಜ ತಿಂಗಳು ಪೂರ ಧನಸ್ಸು ರಾಶಿಯಲ್ಲೇ ಇರ್ತಾರೆ. ಮೊದಲನೇ 7 ದಿನ ಅಂದ್ರೆ ಜನವರಿ 7ರವರೆಗೂ ಮಾತ್ರ ವೃಶ್ಚಿಕ ರಾಶಿಲಿ ಇರ್ತಾರೆ. ಇನ್ನು ಶುಕ್ರ ಜನವರಿ 18ನವರೆಗೂ ವೃಶ್ಚಿಕ ರಾಶಿಲಿರ್ತಾರೆ. ಆಮೇಲೆ ಫೆಬ್ರವರಿ 12ರವರೆಗೂ ನೆಕ್ಸ್ಟ್ ರಾಶಿ ಅಂತಂದ್ರೆ ಧನಸ್ಸು ರಾಶಿಲಿ ಇರ್ತಾರೆ. ಇನ್ನು ಬುಧ ಗ್ರಹ 7 ಜನವರಿವರೆಗೂ ವೃಶ್ಚಿಕ ರಾಶಿಲಿ ಇರ್ತಾರೆ. ಅದಾದ್ಮೇಲೆ ಪೂರ ತಿಂಗಳು ಧನಸ್ಸು ರಾಶಿಲಿ ಇರ್ತಾರೆ, ಆದ್ರೆ ವಕ್ರಗತಿಲಿ ಇರ್ತಾರೆ ಬುಧ. ಇನ್ನು ಗುರು ತಿಂಗಳು ಪೂರ್ತಿ ಮೇಷರಾಶಿಯಲ್ಲಿರ್ತಾನೆ. ಶನಿ ಕುಂಭರಾಶಿಯಲ್ಲಿದ್ದಾನೆ. ರಾಹು ಮೀನರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿದ್ದಾರೆ. ಈಗ ಕುಂಭ ರಾಶಿಯ ಜನವರಿ 2024 ಮಾಸ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ಸೂರ್ಯ 15ನೇ ಜನವರಿಯವರೆಗೂ ನಿಮ್ಮ 11ನೇ ಮನೆಯಲ್ಲಿ ಅಂದ್ರೆ ಧನಸ್ಸು ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. 11ನೇ ಮನೆ ಸೂರ್ಯನಿಗೆ ಒಳ್ಳೆ ಸ್ಥಾನ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ, ಮತ್ತೆ ಒಳ್ಳೆ ಹಣ ಲಾಭ ನಿಮಗೆ ಆಗುತ್ತೆ. ಮತ್ತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗೋದ್ರಿಂದ ಕೆಲಸದ ಸ್ಥಾನದಲ್ಲೂ ಕೂಡ ನಿಮಗೆ ಒಂದು ತೃಪ್ತಿ ಇರುತ್ತೆ, ನನ್ನ ಎಫರ್ಟ್ಸಿಗೆ ಪ್ರತಿಫಲ ಸಿಕ್ತು ಅಂತ. ಮತ್ತು ಪ್ರಮೋಷನ್ ಅಥವಾ ಬಡ್ತಿ ಕೂಡ ಸಿಗಬಹುದು. 16ನೇ ಜನವರಿಯಿಂದ 12ನೇ ಮನೆಗೆ ಸೂರ್ಯ ಹೋಗ್ತಾನೆ. 12ನೇ ಮನೆ ಅಷ್ಟು ಶುಭಕರವಲ್ಲ ಸೂರ್ಯನಿಗೆ. ನಿಮಗೆ ಹಲವು ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು, ಇಲ್ಲ ಆರೋಗ್ಯದ ವಿಚಾರವಾಗಿ ಖರ್ಚುಗಳು ಬರಬಹುದು. ಆರೋಗ್ಯ ಸಮಸ್ಯೆನೇ ಬಂದು ಖರ್ಚಾಗಬೇಕು ಅಂತ ಏನಿಲ್ಲ, ಸಣ್ಣ ಪುಟ್ಟ ಆರೋಗ್ಯ ಬಂದು ಅದು ದೊಡ್ಡದು ಅಂತ ಹೇಳಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹಣ ಖರ್ಚಾಗಬಹುದು. ಮತ್ತೆ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ನಿಮ್ಮ ಗೌರವ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ನಿಮ್ದೇನಾದ್ರೂ ತಪ್ಪುಗಳಿದ್ರೆ ಅದು ಇವಾಗ ಹೊರಗಡೆ ಬಂದು ಆ ಸ್ಕ್ಯಾಂಡಲ್ ಆಗಿ ನಿಮ್ಮ ಮರ್ಯಾದೆ ಹೋಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಇನ್ನು ನೆಕ್ಸ್ಟ್ ಕುಜ ಕೂಡ ನಿಮ್ಮ 11ನೇ ಮನೆಯಲ್ಲಿ ಅಂದ್ರೆ ಧನಸ್ಸು ರಾಶಿನಲ್ಲಿ ತಿಂಗಳು ಪೂರ್ತಿ ಸ್ಥಿತನಾಗಿರ್ತಾನೆ. 11ನೇ ಮನೆ ಕುಜನಿಗೆ ತುಂಬಾ ಒಳ್ಳೆ ಸ್ಥಾನ. ಇಲ್ಲಿ ನೀವು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಎಲ್ಲಾ ಕೆಲಸದಲ್ಲೂ ಪ್ರಗತಿ ನೋಡಬಹುದು. ನೀವು ಕೈ ಹಾಕಿದ ಎಲ್ಲಾನು ಸಕ್ಸಸ್ ಆಗತ್ತೆ ಮತ್ತು ನಿಮ್ಮ ಕೆಲಸದ ಜಾಗದಲ್ಲಿ ನಿಮಗೆ ಪ್ರಮೋಷನ್ನು, ಅದರಿಂದ ಹಣ ಎಲ್ಲ ಸಿಗುವಂತ ಚಾನ್ಸಸ್ ಇರುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಸಂತಸದ ವಾತಾವರಣ ಇರುತ್ತೆ. ಅದು ಒಂದು ಶುಭ ಕಾರ್ಯ ನಡೆದೋ ಇಲ್ಲಾಂದ್ರೆ ಹಾಗೇನೋ ಒಂದು ಸಂತಸದ ವಾತಾವರಣ ಅಂತೂ ಇರುತ್ತೆ. ಇನ್ನು ನೆಕ್ಸ್ಟ್ ಬುಧ 7ನೇ ತಾರೀಕಿನವರೆಗೂ ವಕ್ರಗತಿಯಲ್ಲಿ ನಿಮ್ಮ 10ನೇ ಮನೆಯಲ್ಲಿ ಇರ್ತಾನೆ. ಇದು 10ನೇ ಮನೆಯಲ್ಲಿ ಬುಧ ಇರುವಾಗ ಒಳ್ಳೆ ರಿಸಲ್ಟ್ಸೇ ಕೊಡ್ತಾನೆ, ಆದ್ರೆ ವಕ್ರವಾಗಿರೋದ್ರಿಂದ ಸ್ವಲ್ಪ ಹಿನ್ನಡೆ ಅನುಭವಿಸಬಹುದು. 10ನೇ ಮನೆಯಲ್ಲಿ ಬುಧ ಇದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಎಸ್ಪೆಷಲಿ ಪ್ರೊಫೆಷನಲ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಕೊಲೀಗ್ಸ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಮತ್ತು ನಿಮಗೆ ಕೊಟ್ಟ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ನೀವು ಮಾಡಿ ಮುಗಿಸ್ತೀರಿ, ಅದರಿಂದ ನಿಮ್ಗೆ ಅಪ್ರಿಷಿಯೇಷನ್ ಸಿಗುತ್ತೆ. ಇನ್ನು 8ನೇ ತಾರೀಕು ವಕ್ರಗತಿ ತ್ಯಾಗ ಮಾಡಿ ನಿಮ್ಮ ಮುಂದಿನ ಮನೆ ಅಂದರೆ ನಿಮ್ಮ 11ನೇ ಮನೆಗೆ ಬುಧ ಹೋಗ್ತಾನೆ. 11ನೇ ಮನೆ ಕೂಡ ಬುಧನಿಗೆ ಒಳ್ಳೆ ಮನೆನೇ. ಇಲ್ಲಿ ನಿಮಗೆ ಧನಲಾಭ, ವಿಪರೀತ ಧನಲಾಭನೇ ತೋರಿಸ್ತಾನೆ. ಪ್ರಮೋಷನ್ಗೆ ಏನಾದ್ರೂ ವೇಟ್ ಮಾಡ್ತಿದ್ರೆ ಪ್ರಮೋಷನ್ಗೆ ಒಳ್ಳೆ ಟೈಮ್ ಇರುತ್ತೆ. ಪ್ರಮೋಷನ್ ಕೊಡಬೇಕಾದಂತ ಮ್ಯಾನೇಜರ್ಗೆ ನಿಮ್ಮ ಬಗ್ಗೆ ಒಳ್ಳೆ ವಿಚಾರಗಳೇ ಅವ್ರ ಕಿವಿಗೆ ಬೀಳುತ್ತೆ. ಅದು ನಿಮ್ಮ ಟೀಮ್ ಲೀಡ್ ಇಂದ ಆಗಿರ್ಬೋದು, ನಿಮ್ಮ ಸಬಾರ್ಡಿನೇಟ್ಸ್ ಇಂದಾನೇ ಆಗಿರ್ಬೋದು, ಟೀಮ್ ರಿವ್ಯೂ ಇಂದಾನೇ ಆಗಿರ್ಬೋದು, ಒಳ್ಳೆ ವಿಚಾರಗಳಿರುತ್ತೆ. ಮತ್ತೆ ನೀವೇನಾದ್ರೂ ಬಿಸ್ನೆಸ್ ಮೆನ್ ಆಗಿದ್ರೆ ನಿಮಗೆ ತುಂಬಾ ಧನ ಲಾಭ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ, ಇಲ್ಲ ನಿಮ್ಗೆ ಪ್ರಾಡಕ್ಟ್ಸ್ ತುಂಬಾ ಬ್ರ್ಯಾಂಡ್ ವ್ಯಾಲ್ಯೂ ಸಿಕ್ಕಿ ಅದು ಒಂದು ಸ್ಟೇಬಲ್ ಪ್ರಾಡಕ್ಟ್ ಆಗಿ ಟರ್ನ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಇದರಿಂದ ತುಂಬಾ ಲಾಭ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಶುಕ್ರ ಜನವರಿ 18ನೇ ತಾರೀಕಿನವರೆಗೂ ನಿಮ್ಮ 10ನೇ ಮನೆಯಲ್ಲಿ ಇರ್ತಾನೆ. 10ನೇ ಮನೆಯಲ್ಲಿ ಶುಕ್ರ ಅಷ್ಟು ಒಳ್ಳೆ ರಿಸಲ್ಟ್ಸ್ ನ ಕೊಡೋದಿಲ್ಲ. ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗಿರ್ತೀರಿ ತಿಂಗಳ ಪೂರ್ತಿ. ಅಂದ್ರೆ 18ನೇ ತಾರೀಕಿನವರೆಗೂ ತುಂಬಾ ಸ್ಟ್ರೆಸ್ ಆಗಿರ್ತೀರಿ, ಮತ್ತೆ ರೆಸ್ಟ್ಲೆಸ್ ಆಗಿರ್ತೀರಿ. ಮತ್ತೆ ಯಾರಾದ್ರೂ ಒಂದು ಸಣ್ಣ ಮಾತಾಡಿದ್ರೆ ಅವ್ರೇನೋ ಮಾತಾಡ್ತಾ ಇದ್ರೆ ಕೋಪಿಸ್ಕೊಂಡ್ಬಿಡ್ತೀರಾ ಸಡನ್ ಆಗಿ. ಮತ್ತೆ ಇದರಿಂದ ನಿಮ್ಮ ಶಾರೀರಿಕ ಆರೋಗ್ಯ ಕೂಡ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ನೀವು ಪ್ರೊಫೆಷನ್ನಲ್ಲಿ ಅಂದ್ರೆ ನಿಮ್ಮ ಕೆಲಸದ ಜಾಗದಲ್ಲಿ ಕೊಲೀಗ್ಸ್, ಎಸ್ಪೆಷಲಿ ಆಪೋಸಿಟ್ ಸೆಕ್ಸ್ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು. ನಿಮ್ಮ ಮಾತು ಅವರಿಗೆ ಹಾರ್ಶ್ ಅನಿಸ್ಬೋದು, ಡಾಮಿನೆಂಟ್ ಅನಿಸ್ಬೋದು, ಅದರಿಂದ ಮತ್ತಷ್ಟು ಸಮಸ್ಯೆಗಳಾಗುತ್ತೆ, ಹುಷಾರಾಗಿರಿ. ಮತ್ತು ಸ್ವಲ್ಪ ಸಾಲಗಳಾಗೋ ಚಾನ್ಸಸ್ ಇರುತ್ತೆ. ನೀವು ಬ್ಯಾಂಕ್ ಅಲ್ಲಿ ಏನೋ ಒಂದು ಲೋನಿಗೆ ಅಪ್ಲೈ ಮಾಡಿರ್ತೀರಿ, ಅದು ಸಿಕ್ಬಿಡುತ್ತೆ. ಇವಾಗ ಸಿಕ್ತು ಅಂತ ತಗೊಂಡ್ಬಿಡ್ತೀರಿ, ಬಟ್ ತಗೊಂಡ ಮೇಲೆ ಗೊತ್ತಾಗುತ್ತೆ ಅದಕ್ಕೆ ಬಡ್ಡಿ ಜಾಸ್ತಿ ಇರ್ತದೆ, ಮಾರ್ಕೆಟ್ ರೇಟ್ಗಿನ ಜಾಸ್ತಿ ಇದೆ, ನಾನು ಸ್ವಲ್ಪ ಮೋಸ ಹೋದೆ ಅಂತ. ಸೊ ಅದು ನಿಮ್ಮ ತಲೆ ಮೇಲೆ ಬೀಳುತ್ತೆ. ಅದು ಸ್ವಲ್ಪ ಹುಷಾರಾಗಿ ಹೊರಗಡೆ ವಿಚಾರಿಸಿ ತಗೊಳ್ಳೋದು ಒಳ್ಳೇದು. ಮತ್ತೆ ನಿಮ್ಮ ಶತ್ರುಗಳು ಸ್ವಲ್ಪ ನಿಮ್ಮ ಮೇಲೆ ಜಗಳ ಬೇಕಂತಾನೆ ಕಾಲ್ಕಿರೋದು ಜಗಳ ಮಾಡುವಂತ ಚಾನ್ಸಸ್ ಇರುತ್ತೆ. ನೆರೆಹೊರೆಯವರ ಕಾಟನೂ ಸ್ವಲ್ಪ ಇರುತ್ತೆ.
ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಸ್ವಲ್ಪ ಕುಂದದಂತ ಚಾನ್ಸಸ್ ಇರುತ್ತೆ. ಜನವರಿ 19ನೇ ತಾರೀಕಿನಿಂದ ಶುಕ್ರ ನಿಮ್ಮ 11ನೇ ಮನೆಯಲ್ಲಿ ಗ್ರಹಚಾರ ನಡೆಸ್ತಾನೆ. 11ನೇ ಮನೆ ಶುಕ್ರನಿಗೆ ತುಂಬಾ ಶುಭ ಸ್ಥಾನ. ಈಗ ನೀವೇನ್ ಸಾಲ ಮಾಡ್ಕೊಂಡಿದ್ರಲ್ಲ ಅದನ್ನ ತೀರ್ಸೋಕೊಂದ್ ದಾರಿ ಸಿಗುತ್ತೆ. ಯಾರು ಸಾಲ ಮಾಡ್ಕೊಂಡಿಲ್ಲ ಅಂದ್ರೆ ಸೇವಿಂಗ್ಸ್ ಮಾಡ್ಕೋತೀರಿ. ಮತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಸಕ್ಸಸ್ ಸಿಗುತ್ತೆ. ಮತ್ತೆ ನಿಮ್ಮ ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ. ಅದು ಎಸ್ಪೆಷಲಿ ಆಪೋಸಿಟ್ ಸೆಕ್ಸ್ ಮಧ್ಯದಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡುತ್ತೆ. ನೀವು ಒಂದು ಗಾಡಿ ಆಗಿರ್ಬೋದು, ಮನೆ ಆಗಿರ್ಬೋದು, ಜಮೀನ್ ಆಗಿರ್ಬೋದು, ಅಥವಾ ಒಡವೆ ಇರ್ಬೋದು, ಅದನ್ನ ತಗೊಳ್ಳೋ ಯೋಚನೆ ಮಾಡ್ತೀರಿ. ಸೊ ಓವರ್ ಆಲ್ ತುಂಬಾ ಒಳ್ಳೆ ಪೀರಿಯಡ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಶನಿ ನಿಮ್ಮ 1ನೇ ಮನೆಯಲ್ಲಿರ್ತಾನೆ. ಜನ್ಮ ಶನಿಯೂ ಹೌದು, ಮತ್ತೆ ಸಾಡೆ ಸಾತಿ ಕೂಡ ಫೇಸ್ ಮಾಡ್ತಾ ಇರ್ತೀರಾ. ಸಾಡೆ ಸಾತಿಯ ಮಧ್ಯಮ ಪಾದ ಅಂತ ಹೇಳ್ಬೋದು. ಆದರೆ ಕುಂಭರಾಶಿಯವರಿಗೆ ಶನಿ ಅಷ್ಟು ತೊಂದರೆ ಕೊಡೋದಿಲ್ಲ. ಇನ್ನಷ್ಟು ಡೀಟೇಲ್ಸ್ ಬೇಕು ಅಂತಂದ್ರೆ ಇಯರ್ಲಿ ಪ್ರಿಡಿಕ್ಷನ್ಸ್ ನ ನೋಡ್ಬೋದು. ಮತ್ತೆ ಗುರು ನಿಮ್ಮ 3ನೇ ಮನೆಯಲ್ಲಿರ್ತಾನೆ. ಗುರುಬಲ ಇಲ್ಲ. ಏಪ್ರಿಲ್ ನಂತರ ನಿಮಗೆ ಗುರುಬಲ ಸಿಗುತ್ತೆ. ರಾಹು ನಿಮ್ಮ 2ನೇ ಮನೆಯಲ್ಲಿ, ಕೇತು ನಿಮ್ಮ 8ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಇದು ಅಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ಲ. ಇಯರ್ಲಿ ಪ್ರಿಡಿಕ್ಷನ್ಸ್ ನೋಡಿದ್ರೆ ನಿಮಗೆ ಈ ಎಲ್ಲಾ ದೊಡ್ಡ ದೊಡ್ಡ ಗ್ರಹಗಳ ಪ್ರಿಡಿಕ್ಷನ್ಸ್ ತಿಳಿಯುತ್ತೆ. ಲಿಂಕ್ ನ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ದಯವಿಟ್ಟು ನೋಡಿ. ಇನ್ನು ತಿಂಗಳಿನ ಶುಭ ದಿನಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಶುಭ ದಿನಗಳು ಯಾವುದು ಅಂತಂದ್ರೆ 10ರಿಂದ 12, 12ರಿಂದ 15, 17ರಿಂದ 19, 21ರಿಂದ 23, 27ರಿಂದ 30. ಈ ಒಳ್ಳೆ ಟೈಮಲ್ಲಿ ನೀವು ತುಂಬಾ ಮೈಂಡ್ ಕಾಮ್ ಆಗಿರುತ್ತೆ. ನಿಮಗೆ ಕೆಲಸ ಕಾರ್ಯದಲ್ಲಿ ಇಂಟ್ರೆಸ್ಟ್ ಇರುತ್ತೆ. ನೀವೇನೇ ಕೆಲಸ ಮಾಡಬೇಕು ಅಂತ ಅದಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ತಕ್ಕ ಫಲಗಳು ಸಿಗುತ್ತೆ. ಹಾಗಂತ ಶೋರ್ ಶಾಟ್ ಅಂತ ಅನ್ಕೊಳ್ಬೇಡಿ. ನಿಮ್ಮ ಕಡೆಯಿಂದ ಫುಲ್ ಎಫರ್ಟ್ಸ್ ಅಂತೂ ಬೀಳುತ್ತೆ. ಬೇರೆ ಬೇರೆ ಗ್ರಹಗಳ ಎಫೆಕ್ಟ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಈ ತಿಂಗಳಿನ ಎಚ್ಚರಿಕೆಯ ದಿನಗಳನ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 2ರಿಂದ 5ನೇ ತಾರೀಕು, 5ನೇ ತಾರೀಕಿನಿಂದ 7ನೇ ತಾರೀಕು, 7ರಿಂದ 10ನೇ ತಾರೀಕು, 15ರಿಂದ 17ನೇ ತಾರೀಕು, 19ರಿಂದ 21ನೇ ತಾರೀಕು, 23ರಿಂದ 25ನೇ ತಾರೀಕು, 25ರಿಂದ 27ನೇ ತಾರೀಕು, 30ರಿಂದ ಫೆಬ್ರವರಿ 1ನೇ ತಾರೀಕು. ಈ ಸಮಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನ ನೋಡ್ಕೊಳ್ಬೇಕಾಗತ್ತೆ. ನಿಮಗೆ ಕೆಲಸದಲ್ಲಿ ನಿಮಗೆ ಪ್ರಗತಿ ಇದ್ರೂ ನೀವು ಅದಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ, ಎಂತೂಸಿಯಾಸಮ್ ತೋರಿಸಲ್ಲ. ಅದಾದಾಗ ಏನಾಗುತ್ತೆ ಅಂತಂದ್ರೆ ನೀವು ಆ ಕೆಲಸನ ಮಾಡಿದ್ರೂ ಅದು ಅಷ್ಟು ಪರ್ಫೆಕ್ಟ್ ಆಗಿ ಆಗೋದಿಲ್ಲ. ಸೊ ಇದಿಷ್ಟು ಕುಂಭರಾಶಿಯ ಜನವರಿ 2024ರ ತಿಂಗಳ ಭವಿಷ್ಯ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ವ್ಯೂಸ್ ನಾನು ನೋಡಿದ್ರೆ ಬೇರೆ ವಿಡಿಯೋಸ್ದು ಆಲ್ಮೋಸ್ಟ್ 58ರಿಂದ 60 ಸಾವಿರ ಜನ ವಿಡಿಯೋಗಳನ್ನ ನೋಡಿದಿರಿ. ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರೇ ಜಾಸ್ತಿ. 98% ಪೀಪಲ್ ಸಬ್ಸ್ಕ್ರೈಬ್ ಆಗದೆ ಇರೋರೇ ವಿಡಿಯೋಗಳನ್ನ ನೋಡಿರೋದು. ದಯಮಾಡಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ನನಗೂ ಇನ್ನಷ್ಟು ಇಂಪಾರ್ಟೆಂಟ್ ಮತ್ತೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ಅಸ್ಟ್ರಾಲಜಿ ಮ್ಯಾಟರ್ ಅಲ್ಲಿ ತರೋದಕ್ಕೆ ಒಂದು ಎಂತೂಸಿಯಾಸಮ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.